189 ಬಲಿ ಪಡೆದ ಮುಂಬೈ ದಾಳಿ ಎಲ್ಲರೂ ಕೂಡ ಖುಲಾಸೆ ಆಗಿರೋದು. ಎಲ್ಲ 12 ಆಪಾದಿತರು ದೋಷ ಮುಕ್ತ. ಬಾಂಬೆ ಹೈಕೋರ್ಟ್ನಿಂದ ಒಂದು ಮಹತ್ವದ ಆದೇಶವನ್ನು ನೀಡಲಾಗಿದೆ. ಸೊ ಪ್ರಕರಣ ಹಿನ್ನೆಲೆ ಏನು ರೀಕಾಲ್ ಮಾಡ್ಕೊಬಿಡೋಣ ಕ್ವಿಕ್ ಆಗಿ. 189 ಜನರನ್ನ ಬಲಿ ಪಡೆದ 2006ರ ಮುಂಬೈ ಸರಣಿ ರೈಲು ಸ್ಫೋಟ ಪ್ರಕರಣದ ಎಲ್ಲ 12 ಆರೋಪಿಗಳನ್ನ ಬಾಂಬೆ ಹೈಕೋರ್ಟ್ ಸೋಮವಾರ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣವನ್ನು ನೀಡಿ ಖುಲಾಸೆಗೊಳಿಸಿದೆ. ತನಿಖಾಧಿಕಾರಿಗಳು ಆರೋಪ ಸಾಬೀತುಪಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನ್ಯಾಯಾಲಯದ ಮುಂದಿರುವಂತಹ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಆಪಾದಿತರು ಈ ಕೃತ್ಯ ಎಸಗಿದ್ದಾರೆ ಎಂದು ಭಾವಿಸಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ಎಲ್ಲರನ್ನೂ ಬಿಡುಗಡೆ ಮಾಡಿ ಅಂತ ಮಹತ್ವದ ತೀರ್ಪನ್ನು ಪ್ರಕಟಿಸಲಾಗಿದೆ. ಈ ಬೆನ್ನಲ್ಲೇ ಜೈಲಿಂದ 7 ಜನರನ್ನ ಬಿಡುಗಡೆ ಕೂಡ ಮಾಡಲಾಗಿದೆ. ನೋಡಿ, ಇದು 2006ರಲ್ಲಿ 7 ಕಡೆ ಮುಂಬೈ ರೈಲಲ್ಲಿ ಸ್ಫೋಟ ಸಂಭವಿಸುತ್ತೆ. 189 ಮಂದಿ ಇದರಲ್ಲಿ ಸಾವನ್ನಪ್ತಾರೆ. ಸುಮಾರು 800ಕ್ಕೂ ಹೆಚ್ಚು ಮಂದಿಗೆ ಗಾಯಗಳು ಕೂಡ ಆಗತ್ತೆ. ಆರೋಪ ಸಾಬೀತು ಮಾಡೋದಲ್ಲಿ ATS ಇಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಂದರೆ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿ ಹಿಂದೆ ಬಿದ್ದಿರೋದು. ನಿಖರವಾದಂಥ ಸಾಕ್ಷ್ಯಗಳನ್ನು ಒದಗಿಸಿ ಇಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಇಲ್ಲಿ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 5 ಜನ ಗಲ್ಲು, 6 ಜನ ಜೀವಾವಧಿ ಶಿಕ್ಷೆಯಿಂದ ಗ್ರೇಟ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ 7 ಮಂದಿ ಜೈಲಿನಿಂದ ಬಿಡುಗಡೆ ಕೂಡ ಆಗ್ತಾ ಇದ್ದಾರೆ. ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ CM ಫಡ್ನವೀಸ್. ಸೊ ನಿಖರವಾದಂಥ ಸಾಕ್ಷಿಗಳ ಕೊರತೆ ಇದ್ದಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಖುಲಾಸೆಯನ್ನು ಮಾಡಲಾಗಿದೆ.